ಹೇ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಗಂಗಾ IAS ಕನ್ನಡ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಏನಂದರೆ, ಈಗ ಸುದ್ದಿಯಲ್ಲಿ ಇರುವಂಥದ್ದು ವೆನಿಜುವೆಲಾದ ಅಧ್ಯಕ್ಷ ನಿಕೋಲಸ್ ಮುಡೋರ್ ಹಾಗೂ ಅವರ ಪತ್ನಿಯನ್ನು ನ್ಯೂಯಾರ್ಕ್ನ ಬ್ರುಕ್ಲಿನ್ ಜೈಲಿನಲ್ಲಿ ಇರಿಸಲಾಗಿತ್ತು. ಸೊ ಹಾಗಾಗಿ ಈ ಒಂದು ಸೆಷನ್ ಏನಿದೆ, ಈ ಒಂದು ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಮುಖ್ಯವಾಗಿ ಓದುಗರಿಗೂ ಕೂಡ ಹೌದು. ಹಾಗೂ ಈ ಒಂದು ಅಮೆರಿಕದ ಸೇನೆ ಏನಿದ್ರು ಶುಕ್ರವಾರ ತಡರಾತ್ರಿನ ಮಾಡಿದ್ದಾರೆ ವೆನಿಜುವೆಲಾದ ರಾಜಧಾನಿ ಕರಾಕಸ್. ಸೊ ಇದರ ರಾಜಧಾನಿ ಯಾವುದು? ವೆನಿಜುವೆಲಾದ ಕರಾಕಸ್ನಲ್ಲಿ ಕರಾಕಸ್ ಮೇಲೆ ವಾಯು ದಾಳಿ ನಡೆಸಿ ಮುಡೋರ್ ಹಾಗೂ ಪತ್ನಿ ಸಿಲಿಯಾ ಫ್ಲೋರ್ಸ್ ಅವರನ್ನು ಏನು ಮಾಡ್ತಾರೆ, ಅದರ ವಶಕ್ಕೆ ತೆಗೆದುಕೊಳ್ತಾರೆ. ಓಕೆ, ಹಾಗೂ ಇವರನ್ನು ವಶಕ್ಕೆ ತೆಗೆದುಕೊಂಡು ಆನಂತರ ಮಾದಕ ದ್ರವ್ಯ ಭಯೋತ್ಪಾದನೆ ಪಿತೂರಿ ಅಂತ ಅವರನ್ನು ಸೇರಿದಂತೆ ಹಲವು ವಿವಿಧ ಆರೋಪಗಳನ್ನು ಇವರ ಮೇಲೆ ಅಮೆರಿಕ ಹೊರಿಸ್ತದೆ. ಸೊ ಮುಡೋರ್ ಅವರನ್ನು ಸೋಮವಾರ ಮ್ಯಾನ್ಹಟನ್ ಫೆಡರಲ್ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು. ಸೊ ಹಾಗಾಗಿ ವೆನಿಜುವೆಲಾದ ಈಗ ಸುದ್ದಿಯಲ್ಲಿ ಇರುವಂಥದ್ದು ಏನಂದರೆ, ತೈಲ ಸಂಘರ್ಷ ಅಂತ ಹೇಳಲಾಗ್ತದೆ. ಮೊದಲು ರಾಜಕೀಯ ಸಂಘರ್ಷವಾಗಿ ಸುದ್ದಿಯಲ್ಲಾಗಿತ್ತು, ಆನಂತರ ಆರ್ಥಿಕವಾಗಿ ಈಗ ತೈಲದ ಸಂಘರ್ಷ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದರೆ ಸ್ನೇಹಿತರೆ, ಈ ವೆನಿಜುವೆಲಾ ದೇಶವು ಯಾವ್ಯಾವ ದೇಶಗಳಿಗೆ ತೈಲವನ್ನು ರಫ್ತು ಮಾಡುತ್ತದೆ? ಸೊ ಇದನ್ನು ಮೊದಲು ನೋಡ್ಕೊಳ್ಳೋಣ. ಸೊ ಯಾವ್ಯಾವ ದೇಶಗಳು ಈ ಒಂದು ದೇಶದಿಂದ ತೈಲವನ್ನು ಆಮದು ಮಾಡ್ಕೊಳ್ತವೆ? ಓಕೆ, ಸೊ ಮೊದಲನೇದಾಗಿ ಎಷ್ಟು ದೇಶಗಳು ಆಮದು ಮಾಡ್ಕೊಳ್ತವೆ ಅಂದರೆ, ಮೊದಲು 15ರಿಂದ 20 ದೇಶಗಳಿಗೆ ತೈಲನ ರಫ್ತು ಮಾಡುತ್ತೆ ಈ ವೆನಿಜುವೆಲಾ ದೇಶ. ಓಕೆ, ಸೊ ಈ ಸಂಖ್ಯೆ ನಿಬಂಧನೆ ಮತ್ತು ಒಪ್ಪಂದಗಳ ಮೇಲೆ ಅವಲಂಬಿತವಾಗಿದೆ. ಮುಖ್ಯವಾಗಿ ಅಮೆರಿಕ ಕೂಡ ಇದಕ್ಕೆ ನಿಬಂಧನೆ ಮತ್ತು ಒಪ್ಪಂದಗಳಿಗೆ ಇದು ಏನು ಮಾಡ್ತದೆ, ಅವಲಂಬನೆ ಆಗಿದೆ. ಸೊ ಜಗತ್ತಿನಲ್ಲಿ ಅತಿ ದೊಡ್ಡ ತೈಲ ಸಂಗ್ರಹ ಹೊಂದಿರುವ ದೇಶ ಇದು ವೆನಿಜುವೆಲಾ. ಇದಕ್ಕೆ ಏನು ಕಾರಣ, ಇಲ್ಲಿ ಈ ದೇಶದಲ್ಲಿ ಇಷ್ಟೊಂದು ತೈಲ ಸಂಗ್ರಹವಾಗಲಿಕ್ಕೆ ಯಾಕೆ ಇಷ್ಟೊಂದು ಕಾರಣ ಅನ್ನುವಂಥದ್ದು ಮತ್ತೊಂದು ಸೆಷನ್ನಲ್ಲಿ ನೋಡೋಣ. ಸೊ ಬನ್ನಿ ಸ್ನೇಹಿತರೆ, ಹಾಗಾದರೆ ಇದರ ಒಂದು ಕ್ಯಾಪಿಟಲ್ ನೋಡಿದ್ರಲ್ಲ, ಯಾವುದು? ಕರಾಕಸ್. ಸೊ ಇದರ ಕ್ಯಾಪಿಟಲ್ ಯಾವುದು? ವೆನಿಜುವೆಲಾದ ಕರಾಕಸ್. ಸೊ ಪ್ರಮುಖ ತೈಲ ಆಮದು ಮಾಡಿಕೊಳ್ಳುವಂತಹ ದೇಶಗಳು, ಈ ಥರ ದೇಶಗಳು ಮೊದಲನೇದಾಗಿ ಇವೆಲ್ಲ ದೇಶಗಳು ಯಾವ್ಯಾವ ಅಂದರೆ, ಚೀನಾ, ಭಾರತ, ಅಮೆರಿಕ ಸೀಮಿತವಾಗಿದೆ. ಯಾಕಂದರೆ ಇದು ಕಂಡೀಷನನ್ನು ಹೊಂದಿರೋಂಥ ಅಥವಾ ಹಲವು ಒಂದು ನಿಬಂಧನೆಗಳನ್ನು ಹೊರಿಸಿದಂಥ ದೇಶವಾಗಿದೆ, ಹಾಗಾಗಿ ಸೀಮಿತವಾಗಿದೆ ಅಮೆರಿಕ. ಆದರೆ ಇತರ ದೇಶಗಳು ತುಂಬಾ ಇದರ ಮೇಲೆ ಅವಲಂಬನೆವಾಗಿವೆ. ಹಾಗೂ ಸ್ಪೇನ್ ಹಾಗೂ ಇಟಲಿ, ಸಿಂಗಾಪುರ್, ಮಲೇಷ್ಯಾ, ಕ್ಯೂಬಾ ಮತ್ತು ರಷ್ಯಾ. ಸೊ ಈ ಥರ ದೇಶಗಳು ಎಲ್ಲವೂ ಇದರ ತೈಲದ ಆಮದು ಮಾಡ್ಕೊಳ್ತವೆ ಈ ದೇಶದಿಂದ. ಯಾವುದು ಇಲ್ಲ. ಸೊ ಯಾವ ದೇಶ? ವೆನಿಜುವೆಲಾ ದೇಶದಿಂದ ಆಮದು ಮಾಡ್ಕೊಳ್ತವೆ. ಸೊ ಅಮೆರಿಕದ ನಿರ್ಬಂಧಗಳ ಪರಿಣಾಮ. ಸೊ ಅಮೆರಿಕ ಏನಂತ ಈ ನಿರ್ಬಂಧನೆ ಹೊರಿಸಿತ್ತು ಮತ್ತು ಇದರ ಪರಿಣಾಮ ಏನಂತ ನೋಡೋಣ. ಏನಂದರೆ, ಅಮೆರಿಕ ನಿರ್ಬಂಧಗಳ ಕಾರಣ ತೈಲ ವ್ಯಾಪಾರ ಬದಲಾಗಿದೆ. ಏನು ತೈಲ ವ್ಯಾಪಾರ ಬದಲಾಯಿತು ಅಂದರೆ, ಇವು ಹಲವು ನಿಬಂಧನೆಗಳನ್ನು ಹೊರಿಸಿತ್ತು. ಆಮೇಲೆ ಮಧ್ಯವರ್ತಿಗಳ ಮೂಲಕ ರಫ್ತು ಹೆಚ್ಚಾಗಿತ್ತು. ಓಕೆ, ಸೊ ವೆನಿಜುವೆಲಾ ಏನು ಮಾಡ್ತದಂದರೆ, ಈ ಅಮೆರಿಕ ನಿಬಂಧನೆಗಳನ್ನು ಹೊರಿಸಿದ ಕಾರಣಕ್ಕಾಗಿ ಮಧ್ಯವರ್ತಿಗಳ ಮೂಲಕ ಇದು ರಫ್ತನ್ನು ಮಾಡಲಿಕ್ಕೆ ಶುರು ಮಾಡುತ್ತೆ. ಆನಂತರ ರಫ್ತು ಗಮ್ಯಸ್ಥಾನಗಳು ಬದಲಾಗುತ್ತವೆ. ಓಕೆ, ಈ ಸ್ಥಾನಗಳು ಬದಲಾಗ್ತಾ ಇರುತ್ತವೆ. ಹಾಗಾಗಿ ಈ ಎಲ್ಲವನ್ನು ವಿರೋಧ ಮಾಡ್ತದೆ ಅಮೆರಿಕ. ಹಾಗಾಗಿ ಇದಕ್ಕೆ ಏನು ಮಾಡ್ತದೆ, ವೆನಿಜುವೆಲಾದ ಅಧ್ಯಕ್ಷ ಏನಿದ್ದಾನೆ ಅವನ ಮೇಲೆ ಹಲವು ಆರೋಪಗಳನ್ನು ಹೊರಿಸಿ ಅವನನ್ನು ಏನು ಮಾಡಲಾಗುತ್ತೆ, ಬಂಧಿಸಲಾಗತ್ತೆ ಅಥವಾ ಅವನನ್ನು ಅಪಹರಿಸ್ಕೊಂಡು ಹೋಗಲಾಗತ್ತೆ. ಓಕೆ, ಸೊ ವೆನಿಜುವೆಲಾದ ಭೂಗಡಿಗಳು ಹಾಗಾದರೆ ಯಾವೆಲ್ಲ ಭೂಗಡಿಗಳನ್ನು ಹೊಂದ್ಕೊಂಡಿದೆ ವೆನಿಜುವೆಲಾ ಅಂದರೆ, ಮೊದಲನೇದು ಪಶ್ಚಿಮಕ್ಕೆ ಕೊಲಂಬಿಯಾ ಇದೆ. ವೆನಿಜುವೆಲಾದ ಪಶ್ಚಿಮಕ್ಕೆ ಇರುವಂಥದ್ದು ಕೊಲಂಬಿಯಾ. ಆನಂತರ ದಕ್ಷಿಣಕ್ಕೆ ಬ್ರಾಜಿಲ್ ಇರುವಂಥದ್ದು. ಓಕೆ, ದಕ್ಷಿಣಕ್ಕೆ ಇರುವಂಥದ್ದು ಬ್ರಾಜಿಲ್. ಓಕೆ, ಪಶ್ಚಿಮಕ್ಕೆ ಇರುವಂಥದ್ದು ಕೊಲಂಬಿಯಾ. ಓಕೆ, ಪಶ್ಚಿಮಕ್ಕೆ ಇರುವಂಥದ್ದು ಯಾವುದು? ಕೊಲಂಬಿಯಾ. ಆನಂತರ ಪೂರ್ವಕ್ಕಿರುವಂಥದ್ದು ಗಯಾನ. ಓಕೆ, ಗಯಾನ ಜೊತೆಗೂ ಇದು ಗಡಿ ವಿವಾದವನ್ನು ಹೊಂದಿದೆ ವೆನಿಜುವೆಲಾ. ಸೊ ಮತ್ತೊಂದು ಸತಿ ಕೇಳ್ಕೊಳ್ಳಿ, ಏನಂದರೆ ವೆನಿಜುವೆಲಾದ ದಕ್ಷಿಣಕ್ಕೆ ಇರುವಂಥ ದೇಶ ಯಾವುದು? ಬ್ರಾಜಿಲ್.
ಓಕೆ, ದಕ್ಷಿಣಕ್ಕೆ ಬ್ರಾಜಿಲ್ ಮತ್ತು ಪಶ್ಚಿಮಕ್ಕೆ ಕೊಲಂಬಿಯಾ ಮತ್ತು ಪೂರ್ವಕ್ಕೆ ಯಾವುದು ಗಯಾನ. ಓಕೆ, ಮತ್ತು ಗಯಾನಾದ ಎಸೆಕಿಬೋ ಏನಿದೆ ಇದು ಗಡಿ ವಿವಾದಕ್ಕೆ ಇರುವಂತಹ ಒಂದು ಗಡಿ ಆಗಿದೆ. ಗಯಾನದ ಒಂದು ಗಡಿ ಕೂಡ ಇದಕ್ಕೆ ವಿವಾದದಲ್ಲಿದೆ ಈ ದೇಶಕ್ಕೆ. ಓಕೆ, ಇದಾದ ನಂತರ ಜಲಗಡಿ ಕೂಡ ಇದ್ದಾವೆ. ಏನಂದರೆ ಉತ್ತರಕ್ಕೆ ಏನು ವೆನಿಜುವೆಲಾದ ಉತ್ತರ ಭಾಗದಲ್ಲಿರುವಂಥದ್ದು ಕ್ಯಾರಿಬಿಯನ್ ಸಮುದ್ರ. ಈ ಸಮುದ್ರ ಏನು ಕಾಣ್ತದೆ, ಇದೆಲ್ಲ ಕ್ಯಾರಿಬಿಯನ್ ಸಮುದ್ರ. ಮತ್ತು ಪೂರ್ವಕ್ಕೆ ಇರುವಂಥದ್ದು ಅಟ್ಲಾಂಟಿಕ್ ಮಹಾಸಾಗರ. ಪೂರ್ವಕ್ಕೆ ಇರುವಂಥದ್ದು ಯಾವುದು, ಇದು ಅಟ್ಲಾಂಟಿಕ್ ಮಹಾಸಾಗರ. ಓಕೆ, ಉತ್ತರಕ್ಕೆ ಯಾವುದಿದೆ, ಕ್ಯಾರಿಬಿಯನ್ ಸಮುದ್ರ. ಓಕೆ, ಕ್ಯಾರಿಬಿಯನ್ ಸಮುದ್ರ ಉತ್ತರಕ್ಕೆ ಇರುವಂಥದ್ದು, ಮತ್ತು ಪೂರ್ವಕ್ಕೆ ಯಾವುದು, ಅಟ್ಲಾಂಟಿಕ್ ಮಹಾಸಾಗರ ಇರುವಂಥದ್ದು. 2 ಜಲಗಡಿಗಳನ್ನು ಇದು ಹೊಂದಿದೆ. ಓಕೆ, 2 ಜಲಗಡಿಗಳು ಮತ್ತು 3 ದೇಶಗಳನ್ನು ಹೊಂದಿರುವಂಥದ್ದು. ಒಂದು ಗಯಾನ, ಪೂರ್ವಕ್ಕೆ ಇರುವಂಥದ್ದು ಗಯಾನ, ಮತ್ತು ಪಶ್ಚಿಮಕ್ಕೆ ಕೊಲಂಬಿಯಾ, ದಕ್ಷಿಣಕ್ಕೆ ಮತ್ತು ಬ್ರಾಜಿಲ್. ಸೊ ಈ ಥರ ಗಡಿ ಪ್ರದೇಶಗಳನ್ನು ಹೊಂದಿದೆ ಇದು ವೆನಿಜುವೆಲಾ ದೇಶ. ಇನ್ನು UPSC ಪರೀಕ್ಷೆಗೆ ಮುಖ್ಯ ಅಂಶ ಯಾವುದಂದರೆ ವೆನಿಜುವೆಲಾ ಒಟ್ಟು 15ರಿಂದ 20 ದೇಶಗಳಿಗೆ ತೈಲ ರಫ್ತನ್ನು ಮಾಡುತ್ತೆ. ಇನ್ನು ಭೂಗಡಿ ಪ್ರದೇಶಗಳು ಕೊಲಂಬಿಯಾ, ಬ್ರಾಜಿಲ್, ಗಯಾನ. ಓಕೆ, ಇನ್ನು ಸಮುದ್ರದ ಪ್ರಮುಖ ಗಡಿ ಪ್ರದೇಶ ಅಂದರೆ ಕ್ಯಾರಿಬಿಯನ್ ಸಮುದ್ರ, ಮತ್ತೊಂದು ಪೂರ್ವದಲ್ಲಿ ಅಟ್ಲಾಂಟಿಕ್ ಮಹಾಸಾಗರ ಇರುವಂಥದ್ದು. ಸೊ ಹಾಗಾದರೆ ಸ್ನೇಹಿತರೆ, ಈ ಒಂದು ಗಡಿ ಪ್ರದೇಶವನ್ನು ಈ ಒಂದು ಸೆಷನಲ್ಲಿ ನೋಡಿದ್ವಿ ವೆನಿಜುಲಾಗೆ ಸಂಬಂಧಪಟ್ಟಂತೆ. ಸೊ ಇದು ಪ್ರಿಲಿಮ್ಸ್ಗೆ ತುಂಬಾ ಮುಖ್ಯವಾದದ್ದು. ಯಾಕಂದರೆ ಹೇಳಿಕೆ ಬರಲ್ಲ, ಪ್ರಿಲಿಮ್ನಲ್ಲಿ ಕರೆಂಟ್ ಅಫೇರ್ಸಿಂದ ಯಾವುದೇ ಕ್ವಶನನ್ನು ಕೊಡಲಾಗತ್ತೆ. ಹಾಗಾಗಿ ಇದನ್ನು ಕೇರ್ಫುಲ್ಲಾಗಿ ಓದ್ಕೊಳ್ಳಿ ಮತ್ತೊಂದು ಸತೆಗೆ. ಸೊ ಯಾಕಂದರೆ ನ್ಯೂಸಲ್ಲಿ ಇರುವಂಥದ್ದು. ಸೊ ಇದರ ಬಗ್ಗೆ ಗಡಿ ಪ್ರದೇಶವನ್ನು ಕೇಳ್ತಾರೆ. ಹಾಗಾಗಿ ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಕರೆಂಟ್ ಅಫೇರ್ಸನ್ನು ನೋಡೋಣ. ಅಲ್ಲಿವರೆಗೆ ಟೇಕ್ ಕೇರ್, ದೆನ್ ಬಾಯ್.